ಇಂಡಿಯಾ ಪಾಕಿಸ್ತಾನ ಈ ಪಂದ್ಯದ ಟಾಪ್ 5 ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಏನು ಎನ್ನುವುದನ್ನ ನೋಡೋದಾದ್ರೆ ಮೊದಲಿಗೆ ಇಂಡೋ ಪಾಕ್ ಪಂದ್ಯದ ಟಾಸ್ ವೇಳೆ ಎಲ್ಲರ ಕಣ್ಣು ಉಭಯ ತಂಡಗಳ ನಾಯಕರ ಮೇಲೆ ನೆಟ್ಟಿತ್ತು. ಹ್ಯಾಂಡ್ಶೇಕ್ ವಿವಾದ ಮುಂದುವರಿಯುತ್ತಾ ಅಥವಾ ಈ ಪಂದ್ಯದಲ್ಲಾದ್ರೂ ಬದ್ಧವೇರಿ ಪಡೆಯ ನಾಯಕರು ಕೈಕುಲುಕುತ್ತಾರಾ ಎನ್ನುವ ಸಹಜ ಕುತೂಹಲ ಎಲ್ಲರಲ್ಲೂ ಇತ್ತು. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್ ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಅಂಡ್ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ nidarshansarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ಆದರೆ ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಪಾಕ್ ನಾಯಕ ಸಲ್ಮಾನ್ ಅಲಿ ಆಗಾ ಜೊತೆ ಕೈಕುಲುಕಲು ನಿರಾಕರಿಸಿದ್ದಾರೆ. ಟೀಂ ಇಂಡಿಯಾದ ಈ ನಡೆಯನ್ನ ತೀವ್ರವಾಗಿ ಟೀಕಿಸಿರುವ ಭಾರತ ತಂಡದ ಮಾಜಿ ಕ್ರಿಕೆಟಿಗ ಸಂಜಯ್ ಮಂಜೇಕರ್ ಹ್ಯಾಂಡ್ಶೇಕ್ ಮಾಡದೇ ಇರುವ ಭಾರತ ತಂಡದ ಈ ನಿಲುವು ಮೂರ್ಖತನ. ಪಾಕಿಸ್ತಾನದ ವಿರುದ್ಧದ ಪಂದ್ಯಗಳನ್ನಾಡುವುದು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಥವಾ ಕ್ರೀಡಾ ಸೌಹಾರ್ದತೆಯನ್ನ ಪಾಲಿಸಬೇಕೆಂದು ಹೇಳಿದ್ದಾರೆ. ಇನ್ನು ಎರಡನೆಯದಾಗಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡುವಂತಾದ ಭಾರತ ಪರ ಇನ್ನಿಂಗ್ಸ್ ಆರಂಭಿಸಿದ ಇಶಾನ್ ಕಿಶನ್ ಮೊದಲನೇ ಓವರ್ನಿಂದಲೂ ಆಕ್ರಮಣಕಾರಿಯಾಗಿ ಬ್ಯಾಟ್ ಬೀಸಿದ್ರು. ತಮ್ಮ ಆರಂಭಿಕ ಜೊತೆಗಾರ ಅಭಿಷೇಕ್ ಶರ್ಮಾ ಬೇಗ ವಿಕೆಟ್ ಒಪ್ಪಿಸಿದ್ರು. ತಲೆ ಕೆಡಿಸಿಕೊಳ್ಳದ ಇಶಾನ್ ಸ್ಫೋಟಕ ಆಟವನ್ನಾಡಿದ್ರು. ಅವರು ಕೇವಲ 27 ಎಸೆತಗಳಲ್ಲಿಯೇ ಅರ್ಧ ಶತಕವನ್ನ ಬಾರಿಸಿದ್ರು. ಆ ಮೂಲಕ ಭಾರತ ಹಾಗೂ ಪಾಕಿಸ್ತಾನ ನಡುವಣ T20 ಕ್ರಿಕೆಟ್ ನಲ್ಲಿ ವಿಶೇಷ ದಾಖಲೆಯನ್ನ ಬರೆದಿದ್ದಾರೆ. ಈ ಅರ್ಧ ಶತಕದ ಮೂಲಕ ಇಶಾನ್ ಕಿಶನ್ ಇಂಡೋ ಪಾಕ್ ನಡುವಿನ T20 ಪಂದ್ಯದಲ್ಲಿ ವೇಗದ ಅರ್ಧ ಶತಕವನ್ನ ಸಿಡಿಸಿದ ಮೂರನೇ ಬ್ಯಾಟ್ಸ್ಮನ್ ಎನಿಸಿಕೊಂಡ್ರು. ಆ ಮೂಲಕ ಯುವರಾಜ್ ಸಿಂಗ್ ಅವರನ್ನ ಇಶಾನ್ ಕಿಶನ್ ಹಿಂದಿಕ್ಕಿದ್ರು. ಇಶಾನ್ 27 ಎಸೆತಗಳಲ್ಲಿ ಅರ್ಧ ಶತಕವನ್ನ ಪೂರ್ಣಗೊಳಿಸಿದ್ರೆ ಯುವರಾಜ್ ಸಿಂಗ್ 2012ರಲ್ಲಿ ಅಹಮದಾಬಾದ್ ನಲ್ಲಿ ಪಾಕ್ ಎದುರು 29 ಎಸೆತಗಳಲ್ಲಿ 50 ಬಾರಿಸಿದ್ರು. ಇನ್ನು ಮೂರನೆಯದಾಗಿ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಪಂದ್ಯ ಬದ್ಧವೈರಿಗಳ ಕದನ. ಇದೇ ಕಾರಣದಿಂದ ಈ ಪಂದ್ಯದ ಮೇಲೆ ಕುತೂಹಲ ಹೆಚ್ಚು, ಬೇಡಿಕೆ ಹೆಚ್ಚು, ಹೂಡಿಕೆಯೂ ಹೆಚ್ಚು. ಹೀಗಾಗಿ ಐಸಿಸಿ ಹೇಗಾದ್ರೂ ಮಾಡಿ ಇಂಡೋ ಪಾಕ್ ಪಂದ್ಯ ಹಲವು ಬಾರಿ ಮುಖಾಮುಖಿಯಾಗುವಂತೆ ಮಾಡುತ್ತದೆ. ಈ ಬಾರಿಯ T20 ವಿಶ್ವಕಪ್ ಭಾರತ ಪಾಕಿಸ್ತಾನ ಪಂದ್ಯದ ನಡುವೆ ಪ್ರಸಾರವಾಗುವ ಜಾಹೀರಾತು ಬೆಲೆ 10 ಸೆಕೆಂಡ್ಗೆ 70 ಲಕ್ಷ ರೂಪಾಯಿಗೆ ತಲುಪಿದೆ. 2024ರ T20 ವಿಶ್ವಕಪ್ ವೇಳೆ ಭಾರತ ಪಾಕಿಸ್ತಾನ ನಡುವಿನ ಪಂದ್ಯದ ನಡುವಿನ ಜಾಹೀರಾತು ಬೆಲೆ 10 ಸೆಕೆಂಡ್ಗೆ 40 ಲಕ್ಷ ರೂಪಾಯಿಗೆ ಏರಿಕೆಯಾಗಿತ್ತು. ಇತರ ಪಂದ್ಯಗಳ ನಡುವೆ ಜಾಹೀರಾತು ಪ್ರದರ್ಶನಕ್ಕೆ 20 ರಿಂದ 25 ಲಕ್ಷ ರೂಪಾಯಿ ಇದ್ರೆ ಭಾರತ ಪಾಕಿಸ್ತಾನ ನಡುವಿನ ಪಂದ್ಯಕ್ಕೆ 40 ಲಕ್ಷ ರೂಪಾಯಿ ಇತ್ತು. ಈ ಬಾರಿ 70 ಲಕ್ಷ ರೂಪಾಯಿಗೆ ತಲುಪಿದೆ. ಇನ್ನು ನಾಲ್ಕನೆಯದಾಗಿ T20 ವಿಶ್ವಕಪ್ ಆರಂಭಕ್ಕೂ ಮುನ್ನ ತನ್ನ ಹೊಡಿಬಡಿ ಆಟದ ಮೂಲಕ ಹಲವು ವಿಶ್ವ ದಾಖಲೆಗಳನ್ನ ಸೃಷ್ಟಿಸಿದ್ದ ಅಭಿಷೇಕ್ ಶರ್ಮಾ ಅವರಿಂದ T20 ವಿಶ್ವಕಪ್ ನಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನಿಟ್ಟುಕೊಳ್ಳಲಾಗಿತ್ತು. ಆದರೆ ಅಭಿಷೇಕ್ಗೆ ಆ ನಿರೀಕ್ಷೆಗಳನ್ನ ಪೂರೈಸುವುದಿರಲಿ, ರನ್ಗಳ ಖಾತೆ ತೆರೆಯುವುದಕ್ಕೂ ಸಾಧ್ಯವಾಗುತ್ತಿಲ್ಲ. ಈ ಪಂದ್ಯಾವಳಿಯ ಮೊದಲ ಪಂದ್ಯವನ್ನ ಟೀಂ ಇಂಡಿಯಾ ಅಮೆರಿಕ ವಿರುದ್ಧ ಆಡಿತ್ತು. ಆ ಪಂದ್ಯದಲ್ಲೂ ಅಭಿಷೇಕ್ಗೆ ಖಾತೆ ತೆರೆಯಲು ಸಾಧ್ಯವಾಗಿರಲಿಲ್ಲ. ಅಂದ್ರೆ ಅಭಿಷೇಕ್ 0 ರನ್ಗೆ ಔಟ್ ಆಗಿದ್ರು. ಆ ಬಳಿಕ ಅನಾರೋಗ್ಯದಿಂದ ಅಭಿಷೇಕ್ ಎರಡನೇ ಪಂದ್ಯವನ್ನ ಆಡಿರಲಿಲ್ಲ. ಇದೀಗ ಪಾಕ್ ವಿರುದ್ಧದ ಮೂರನೇ ಪಂದ್ಯದಲ್ಲಿ ಆಡುವ ಅವಕಾಶ ಪಡೆದಿದ್ದ ಅಭಿಷೇಕ್ ಈ ಪಂದ್ಯದಲ್ಲೂ 0ಗೆ ಔಟ್ ಆದ್ರು. ಈ ಪಂದ್ಯಾವಳಿಯ ಮೊದಲ ಪಂದ್ಯವನ್ನ ಟೀಂ ಇಂಡಿಯಾ ಅಮೆರಿಕ ವಿರುದ್ಧ ಆಡಿತ್ತು. ಆ ಪಂದ್ಯದಲ್ಲೂ ಅಭಿಷೇಕ್ ಖಾತೆ ತೆರೆಯಲು ಸಾಧ್ಯವಾಗಿರಲಿಲ್ಲ. ಇನ್ನು ಕೊನೆಯದಾಗಿ ಏನು ಎನ್ನುವುದನ್ನ ನೋಡೋದಾದ್ರೆ ಕೊಲಂಬೋ ಪಿಚ್ ಸ್ಪಿನ್ ಸ್ನೇಹಿಯಾಗಿತ್ತು. ಈ ಹಿನ್ನೆಲೆ ಪಾಕಿಸ್ತಾನ ತಂಡ ತನ್ನ ಪ್ಲೇಯಿಂಗ್ 11 ನಲ್ಲಿ ಹೆಚ್ಚಿನ ಸ್ಪಿನ್ನರ್ ಗಳಿಗೆ ಸ್ಥಾನವನ್ನ ನೀಡಿತು. ಸಲ್ಮಾನ್ ಅಲಿ ಆಗಾ, ಸಯಂ ಆಯೂಬ್, ಅಬ್ರಾರ್ ಅಹಮದ್, ಮೊಹಮ್ಮದ್ ನವಾಜ್, ಶದಾಬ್ ಖಾನ್ ಹಾಗೂ ಉಸ್ಮಾನ್ ತಾರಿಕ್ ಸೇರಿ 6 ಮಂದಿ ಪಾಕ್ ಇನ್ನಿಂಗ್ಸ್ ನಲ್ಲಿ ಒಟ್ಟು 20 ಓವರ್ಗಳ ಪೈಕಿ 18 ಓವರ್ಗಳನ್ನ ಬೌಲ್ ಮಾಡಿದ್ರು. ಇನ್ನುಳಿದ ಬಾಕಿ 2 ಓವರ್ಗಳನ್ನ ಶಾಹಿನ್ ಶಾ ಪ್ರೀತಿ ಹಾಕಿದ್ರು. 19 ವರ್ಷಗಳ T20 ವಿಶ್ವಕಪ್ ಟೂರ್ನಿಯ ಇತಿಹಾಸದಲ್ಲಿ ಏಕೈಕ ಇನ್ನಿಂಗ್ಸ್ ನಲ್ಲಿ 6 ಮಂದಿ ಸ್ಪಿನ್ನರ್ ಗಳು ಬೌಲ್ ಮಾಡಿದ ಮೊದಲ ತಂಡ ಎಂಬ ಕೀರ್ತಿಗೆ ಪಾಕ್ ಭಾಜನವಾಯಿತು. ಭಾರತ ತಂಡ ಕೂಡ ತನ್ನ ಪ್ಲೇಯಿಂಗ್ 11 ನಲ್ಲಿ ಸ್ಪಿನ್ನರ್ ಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡಿತು. ಯುವ ವೇಗದ ಬೌಲರ್ ಹರ್ಷದೀಪ್ ಸಿಂಗ್ ಅವರನ್ನ ಕೈಬಿಟ್ಟು ಇವರ ಸ್ಥಾನಕ್ಕೆ ಹೆಚ್ಚುವರಿ ಸ್ಪಿನ್ನರ್ ಆಗಿ ಕುಲ್ದೀಪ್ ಯಾದವ್ ಅವರನ್ನ ಆಡಿಸಲಾಯಿತು. ಒಟ್ಟಾರೆಯಾಗಿ ಭಾರತ ತಂಡದಲ್ಲಿ ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್ ಮೂವರು ಸ್ಪಿನ್ನರ್ ಗಳನ್ನ ಆಡಿಸಲಾಯಿತು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.